ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಮಿನಿ ವಿಧಾನಸೌಧದ ಬಳಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜನ್ಮ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು, ಕ್ಷೇತ್ರದ ಶಾಸಕರು ಆದ ಕೆಎಚ್ ಮುನಿಯಪ್ಪ ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಿರಾಮಯ್ಯ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ನಂತರ ಮಾತನಾಡಿದ ರಕ್ಷಿರಾಮಯ್ಯ, ತಮ್ಮ ಸಂವಿಧಾನ ದೇಶವನ್ನ ಉಳಿಸುವಂತ ಕೆಲಸ ಮಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷ ಸಂವಿಧಾನವನ್ನ ಉಳಿಸುವಂತ ಕೆಲಸ ಮಾಡ್ತಾ ಇದೆ. ಅಂಬೇಡ್ಕರ್ ಪಾರ್ಲಿಮೆಂಟ್ ಎಲೆಕ್ಷನ್ ಸೋಲಲು ಕಾಂಗ್ರೆಸ್ ಕಾರಣ ಎಂದು ಬಿಜೆಪಿ ವಾಟ್ಸ್ಆಪ್ ಯೂನಿವರ್ಸಿಟಿಯಲ್ಲಿ ಸುಳ್ಳು ಸುದ್ದಿ ಪ್ರಚಾರ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ವಿರುದ್ಧ ಗುಡುಗಿದ್ರು. ಮತ್ತೆ ನಮ್ಮ ದೇಶವನ್ನು ಉಳಿಸುವಂತ ಕೆಲಸ ಮಾಡುತ್ತೆ. ಕಾಂಗ್ರೆಸ್ ಪಕ್ಷ ನಮ್ಮ ಸಂವಿಧಾನದ ರಕ್ಷಣೆಗಾಗಿ ಪ್ರತಿಯೊಂದು ಕಾರ್ಯಕ್ರಮಗಳು ಅವರ ಶಕ್ತಿ ತುಂಬುವಂತೆ ನಾವು ಮಾಡ್ತೀವಿ. ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳು, ಹಿರಿಯ ನಾಯಕರುಗಳು, ಡೆಲ್ಲಿಯಿಂದ ಬಂದಿರುವ ನಮ್ಮ ವಿಷಯ್ ದತ್ರ ಅವರು, ನಮ್ಮ ಮಾನ್ಯ ಜನಪ್ರಿಯ ಮಂತ್ರಿಗಳಾದ ಮುನಿಯಪ್ಪ ಸಾಹೇಬರು ಅವರ ನೇತೃತ್ವದಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಕೊಟ್ಟಿರುವ ಸಂವಿಧಾನದ ಮುಖಾಂತರ ನಮ್ಮ ದೇಶಕ್ಕೆ, ರಾಜ್ಯಕ್ಕೆ ಶಕ್ತಿ ತುಂಬುವಂತೆ ಎಲ್ಲ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತೀವಿ. ಯುವಕರಿಗೆ ಮಾರ್ಗದರ್ಶಕರಾಗಿರೋ ನಮ್ಮ ಸಂವಿಧಾನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಮುಂದೆ ನಡೆಸ್ಕೊಂಡು ಹೋಗ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೋಲಿಗೆ ಕಾಂಗ್ರೆಸ್ ಅವರೇ ಕಾರಣ ಅಂತೇಳಿ ಹೇಳಿದ್ರು. ಬಾಬಾ ಸಾಹೇಬ್ ಅವರು ಚುನಾವಣೆ ನಿಂತಿದ್ದ ಸಂದರ್ಭದಲ್ಲಿ ಅವರ ಸೋಲಿಗೆ ಕಾಂಗ್ರೆಸ್ ಅವರ ಕಾರಣ ಅಂತ ನೇರ ಆರೋಪ ಬಿಜೆಪಿ ಅವರು ಮಾಡ್ತಾರೆ. ಅದು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಬಂದಿರೋ ಇನ್ಫಾರ್ಮೇಷನ್, ಅದು ನಿಜ ಅಲ್ಲ. ನಾವು ನಮ್ಮ ಮತದಾರರಿಗೆ ಮತ್ತು ಬಾಂಧವರಿಗೆ ನಮ್ಮ ಸಂವಿಧಾನ ಉಳಿಸುವ ಕೆಲಸ ನಾವೆಲ್ಲ ಮಾಡ್ತೀವಿ. ನೀವು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನನಗೆ ಕ್ರಮ ಸಂಖ್ಯೆ 3 ನಿಮ್ಮೆಲ್ಲರ ಸೇವೆಗಾಗಿ ಒಂದೇ ಅವಕಾಶ ಕೊಟ್ಟು ನಮ್ಮ ದೇಶವನ್ನು ಶಕ್ತಿಪಡಿಸುವಂಥ ಕೆಲಸ ನಾವು ಮಾಡ್ತೀವಿ. ಜೈ ಹಿಂದ್, ಜೈ ಭೀಮ್. ಇವತ್ತು 8 ಹಳ್ಳಿಗಳ ಪ್ರಚಾರ ನಡೀತಾ ಇದೆ. ನಮ್ಮ ಹೋಬಳಿ ಲೆವೆಲಲ್ಲಿ ಮಾಡ್ತಾ ಇದ್ದೀವಿ. 100 ಟೌನ್ಗಳಲ್ಲಿ, ಪಟ್ಟಣದಲ್ಲಿ ಎಲ್ಲ ಕಡೆ ಕಾರ್ಯಕ್ರಮಗಳಿರ್ಬೋದು. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮ್ಮ ಸಾಹೇಬರು ಮಂತ್ರಿಗಳು ನಮ್ಮ ಜೊತೆ ಇರ್ತಾರೆ. ಅವ್ರಿಗೆಲ್ಲ ನಮ್ಮ ದೇವನಹಳ್ಳಿ ತಾಲೂಕಿನ ಪ್ರತಿಯೊಬ್ಬರು ನಾಯಕರಿಗೂ ನಾವು ಇಲ್ಲಿ ಅವರಿಗೆ ಒಂದು ಭರವಸೆ ಕೊಡ್ತಾ ಇರೋದು, ದೇವನಹಳ್ಳಿ ಅಭಿವೃದ್ಧಿಯೇ ನಮ್ಮ ಮೊದಲನೇ ಗುರಿ, ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭಿವೃದ್ಧಿಯೇ ನಮ್ಮ ಮೊದಲನೇ ಗುರಿ. ಥ್ಯಾಂಕ್ ಯು.